ವಿಡಿಯೋ ಕಲೀಲಿಕ್ಕಿಂತ ಮುಂಚೆ ಬೆಟರ್ ಹಿಂದ್ಗಡೆ ವಿಡಿಯೋಸ್ ನೀವು ನೋಡಿಲ್ಲ ಅಂತಂದ್ರೆ ಬೆಟರ್ ಟು ಗೋ ಥ್ರೂ ದಿ ವಿಡಿಯೋಸ್ ಒನ್ಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನ್ ಕಲಿತಾ ಇದೀವಿ ನಾವು ಸಿ ಪ್ರೋಗ್ರಾಮಿಂಗ್ ಥ್ರೂ ಕನ್ನಡ 5th ಇದರಲ್ಲಿ ಅಂತಂದ್ರೆ ಗೆಟಿಂಗ್ ಸ್ಟಾರ್ಟ್ ವಿತ್ ಸಿ. ಓಕೆ, ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಫ್ ಯು ನೀಡ್ ಟು ಲರ್ನ್ ಎ ನಾರ್ಮಲ್ ಆರ್ ಸ್ಪೋಕನ್ ಲ್ಯಾಂಗ್ವೇಜ್ ವಿ ಸ್ಟಾರ್ಟ್ ಫ್ರಮ್ ಆಲ್ಫಾಬೆಟ್ಸ್, ವರ್ಡ್, ಸೆಂಟೆನ್ಸ್ ಅಂಡ್ ಪ್ಯಾರಾಗ್ರಾಫ್ಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ್ದಾದ್ರೂ ನಾರ್ಮಲ್ ಆಗಿ ಅಥವಾ ನಾವು ಮಾತಾಡ್ತೀವಲ್ಲ ಅಂತ ಭಾಷೆನ ಕಲಿಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು? ಆ ಭಾಷೆಯಲ್ಲಿ ಇರುವಂತಹ ಅಕ್ಷರಗಳಿಂದ ಶುರು ಮಾಡಬೇಕಾಗುತ್ತೆ. ಆಮೇಲೆ ಆ ಭಾಷೆಯಲ್ಲಿರುವಂತಹ ಪದಗಳನ್ನ ಕಲಿಬೇಕಾಗುತ್ತೆ. ಪದಗಳನ್ನ ಕಲಿತ ಮೇಲೆ ಆ ಪದಗಳನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ? ಸೆಂಟೆನ್ಸ್ ಅಂದ್ರೆ ವಾಕ್ಯಗಳನ್ನ ಮಾಡ್ಬೇಕಾಗುತ್ತೆ. ವಾಕ್ಯಗಳನ್ನ ಮಾಡಿದ್ಮೇಲೆ ನಾವು ಆ ವಾಕ್ಯಗಳನ್ನು ಸೇರಿಸಿ ಪ್ಯಾರಾಗ್ರಾಫ್ಗಳನ್ನ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವು ಸಿ ಪ್ರೋಗ್ರಾಮಿಂಗ್ ಲರ್ನ್ ಮಾಡಬೇಕು ಅಂತ ಅಂದ್ರೆ ವಾಟ್ ವಿ ನೀಡ್ ಟು ಸ್ಟಾರ್ಟ್ ಫ್ರಮ್ ಟೋಕನ್ಸ್ ಅಂತ ಹೇಳ್ತಾ ಇದ್ದಾರೆ. ಟು ಲರ್ನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವಿ ನೀಡ್ ಟು ಸ್ಟಾರ್ಟ್ ಫ್ರಮ್ ವಾಟ್? ಲರ್ನಿಂಗ್ ಟೋಕನ್ಸ್ ಅಂತ ಹೇಳ್ತಾ ಇದ್ದಾರೆ. ಟೋಕನ್ಸ್ ಅಂದ್ರೆ ಏನು ಅನ್ನೋದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇಲ್ಲಿ ನೋಡಿ. ಟೋಕನ್ಸ್ ನಥಿಂಗ್ ಬಟ್ ಡಿಫರೆಂಟ್ ಸ್ಮಾಲ್ ಕಾಂಪೊನೆಂಟ್ಸ್ ಆಫ್ ಸಿ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಟೋಕನ್ಸ್ ಅಂದ್ರೆ ಸ್ಮಾಲ್ ಕಾಂಪೊನೆಂಟ್ಸ್ ಆಫ್ ಸಿ ಪ್ರೋಗ್ರಾಮ್ ಅಂತ, ಸಿ ಪ್ರೋಗ್ರಾಮಿನ ಸಣ್ಣ ಸಣ್ಣ ಭಾಗಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಟೋಕನ್ಸ್ ಇನ್ ಸಿ ಯಾವೆಲ್ಲ ಟೋಕನ್ಸ್ ಇದಾವೆ? ಫಸ್ಟ್ ಟೈಪ್ ಆಫ್ ಟೋಕನ್ ಅಂತ ಬಂದು ಕೀವರ್ಡ್ಸ್, ಸೆಕೆಂಡ್ ಟೈಪ್ ಬಂದ್ಬಿಟ್ಟು ಐಡೆಂಟಿಫೈಯರ್ಸ್, ಥರ್ಡ್ ಟೈಪ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ಸ್, ಫೋರ್ತ್ ಟೈಪ್ ಬಂದ್ಬಿಟ್ಟು ಸ್ಪೆಷಲ್ ಸಿಂಬಲ್ಸ್, ಫಿಫ್ತ್ ಟೈಪ್ ಬಂದ್ಬಿಟ್ಟು ವೈಟ್ ಸ್ಪೇಸಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಒಂದೊಂದೇ ಟೋಕನ್ಸ್ ನಾವು ಕಲಿತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಕೀವರ್ಡ್ಸ್. ಓಕೆ, ಕೀವರ್ಡ್ಸ್ ಆರ್ ಪ್ರೀಡಿಫೈನ್ಡ್ ಆರ್ ರಿಸರ್ವ್ಡ್ ವರ್ಡ್ಸ್ ಇನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಕೀವರ್ಡ್ಸ್ ಅಂತ ಅಂದ್ರೆ ಪ್ರೀಡಿಫೈನ್ಡ್, ಅವುಗಳನ್ನ ಮುಂಚೆನೆ ಡಿಫೈನ್ ಮಾಡಿದ್ದಾರೆ. ಮತ್ತೆ ರಿಸರ್ವ್ಡ್, ಅವುಗಳು ರಿಸರ್ವ್ಡ್ ವರ್ಡ್ಸ್ ಅಂದ್ರೆ ಅವುಗಳಿಗೆ ತನ್ನದೇ ಆದ ಒಂದು ಸ್ಪೆಸಿಫಿಕ್ ಆಗಿರೋ ನಿರ್ದಿಷ್ಟವಾಗಿರೋ ಮೀನಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಚ್ ಕೀವರ್ಡ್ ಈಸ್ ಮೆಂಟ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್ ಇನ್ ಎ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕೀವರ್ಡ್ ಪ್ರೋಗ್ರಾಮ್ ಅಲ್ಲಿ ಇರುತ್ತಲ್ಲ, ಸೊ ಅದು ತನ್ನದೇ ಆದ ಒಂದು ನಿರ್ದಿಷ್ಟವಾದ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಪಾಯಿಂಟ್ ಅಲ್ಲಿ. ಥರ್ಡ್ ಪಾಯಿಂಟ್ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ನೋಡೋಣ. ವಿ ಕಾಂಟ್ ರೀಡಿಫೈನ್ ದಿ ಕೀವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಕೀವರ್ಡ್, ಒಂದು ಕೀವರ್ಡ್ ಈ ಕೆಲಸ ಮಾಡಬೇಕು ಅನ್ನೋದನ್ನ ಸಿ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಏನ್ ಮಾಡಿರ್ತಾರೆ? ಡಿಫೈನ್ ಮಾಡಿರ್ತಾರೆ. ನಾವು ಅದರ ಕೆಲಸವನ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಓಕೆ, ದಟ್ ಈಸ್ ವಾಟ್ ವಿ ಕಾಂಟ್ ರೀಡಿಫೈನ್ ದಿ ಕೀವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಫೋರ್ತ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಯೂಸಿಂಗ್ ಆಫ್ ಕೀವರ್ಡ್ಸ್ ಆಸ್ ಐಡೆಂಟಿಫೈಯರ್ಸ್ ರಿಸಲ್ಟ್ಸ್ ಇನ್ ಎರರ್ ಅಂತ ಹೇಳ್ತಾ ಇದ್ದಾರೆ. ಸಿ, ನಾವು ಈ ಕೀವರ್ಡ್ಗಳನ್ನ ಐಡೆಂಟಿಫೈಯರ್ಸ್ ಆಗಿ ಅಂದ್ರೆ ಯಾವ್ದಾದ್ರೂ ವೇರಿಯಬಲ್ ಗಳಿಗೆ ಹೆಸರು ಕೊಡಬೇಕಾದ್ರೆ ಕೀವರ್ಡ್ಸ್ ಗಳನ್ನ ಕೊಟ್ರೆ ಉಪಯೋಗಿಸ್ಕೊಂಡ್ರೆ ಏನಾಗುತ್ತೆ? ಎರರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ಸಿ, ಈ ಡಿಫರೆಂಟ್ ಟೈಪ್ಸ್ ಆಫ್ ಕೀವರ್ಡ್ಸ್ ಇನ್ ಸಿ ಪ್ರೋಗ್ರಾಮಿಂಗ್ ಯಾವ್ದಾವ್ದು ಹೇಳ್ತಾ ಇದ್ದಾರೆ? ಆಟೋ, ಡಬಲ್, ಇಂಟ್, ಸ್ಟ್ರಕ್ಟ್, ಬ್ರೇಕ್, ಎಲ್ಸ್, ಲಾಂಗ್. ಇನ್ನು ಒಟ್ಟು 32 ಕೀವರ್ಡ್ ಇದೆ ಸಿ ನಲ್ಲಿ. ಆ 32 ಕೀವರ್ಡ್ಗಳನ್ನ ಇಲ್ಲಿ ನಾವು ಲಿಸ್ಟ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸಿ ಸಪೋರ್ಟ್ಸ್ 32 ಕೀವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಥರ್ಡ್ ಪಾಯಿಂಟ್ ಅಲ್ಲಿ ವಿ ಸ್ಟಡಿ ಅಬೌಟ್ ಈಚ್ ಕೀವರ್ಡ್ಸ್ ಇನ್ ಅಪ್ಕಮಿಂಗ್ ಸೆಷನ್ಸ್. ನೋಡಿ, ನಾವಿಲ್ಲಿ ಸಿ ಕಲಿಬೇಕು ಅಂತ ಅಂದ್ರೆ ಪ್ರತಿಯೊಂದು ಕೀವರ್ಡ್ ಕಲಿತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಪ್ರತಿಯೊಂದು ಕೀವರ್ಡ್ ಏನೇನ್ ಕೆಲಸ ಮಾಡುತ್ತೆ, ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಕೀವರ್ಡ್ ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಅಂತ ಕಲಿತಾ ಹೋಗ್ತೀವಿ ನಾವು ಮುಂದೆ ಬರುವಂತ ಸೆಷನ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ದಟ್ ಈಸ್ ವಾಟ್ ಅವರ್ ಕ್ವಶನ್ಸ್ ಸೆಕ್ಷನ್. ಇದರಲ್ಲಿ ನಾವು ತುಂಬಾ ಏನ್ ಕಲ್ತಿಲ್ಲ. ಕೀವರ್ಡ್ಸ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ. ಕೀವರ್ಡ್ಸ್ ಅಂದ್ರೆ ರಿಸರ್ವ್ಡ್ ವರ್ಡ್ಸ್ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೆ ತನ್ನದೇ ಆದ ಒಂದು ನಿರ್ದಿಷ್ಟವಾದ ಕೆಲಸವನ್ನ ಮಾಡುತ್ತೆ ಕೀವರ್ಡ್ಸ್ ನ ನಾವು ಐಡೆಂಟಿಫೈಯರ್ ಅಂದ್ರೆ ಯಾವ್ದಾದ್ರು ವೇರಿಯಬಲ್ ಗಳಿಗೆ ಹೆಸರು ಕೊಡ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಪಾಸಿಬಲ್ ಕ್ವಶನ್ ಅಂದ್ರೆ ವಾಟ್ ಆರ್ ಟೋಕನ್ಸ್? ಸಿ ಟೋಕನ್ಸ್ ಅಂತ ಕ್ವಶನ್ಸ್ ಕೇಳಿದ್ರೆ ಸಿ ಟೋಕನ್ಸ್ ನಥಿಂಗ್ ಬಟ್ ಸ್ಮಾಲ್ ಕಾಂಪೊನೆಂಟ್ಸ್ ಆಫ್ ಸಿ ಪ್ರೋಗ್ರಾಮ್ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಸಿ ಪ್ರೋಗ್ರಾಮ್ ನ ಸಣ್ಣ ಸಣ್ಣ ಭಾಗಗಳು ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ವಾಟ್ ಫಾರ್ ದಿಸ್ ಸೆಷನ್. ಇಲ್ಲಿಗೆ ನಾನು ಈ ಕ್ಲಾಸ್ ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.